Hello everyone, you are watching News Insights. ಥ್ಯಾಂಕ್ ಯು ಸರ್. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ. ಯಾಕಂದರೆ ನಾನು ಹಾಲಿ ಚೇರ್ಮನ್ ಇರೋದ್ರಿಂದ ನನ್ನ ಒಂದು ಚೇರ್ಮನ್ಕಿಗೆ ಧಕ್ಕೆ ಬರಲಂಗೆ ಅವರು ನನ್ನ ಕೆಲಸವನ್ನು ನೋಡಿ ನಾನು ಈಗಾಗಲೇ 6 months ಆಗಿ ಚೇರ್ಮನ್ ಚಾರ್ಜ್ ವಕೀಲರ ಕಲ್ಯಾಣ ನಿಧಿ ಬಗ್ಗೆ ಗೌರ್ಮೆಂಟಿಗೆ ಮೂವ್ ಮಾಡಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಿವಿಲ್ ಶಾರ್ಟ್ನಲ್ಲಿ ಅದು ಎರಡನೇದು ವಕೀಲರಿಗೆ ಅವರು ಇನ್ಶೂರೆನ್ಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ನನಗೆ ಆಶೀರ್ವಾದ ಇದೆ. ಪ್ರಥಮವಾಗಿ ಅವರಿಗೆ ಕೃತಜ್ಞತೆ. ಎರಡನೇದು ಇನ್ನು ಮುಂಬರುವ ದಿನಗಳಲ್ಲಿ ಬಾರ್ ಕೌನ್ಸಿಲ್ ಸಮಸ್ಯೆಗಳು ಅಧಿಕಾರ ಅನೇಕ ಇದೆ. ಒಂದು ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಬೇಕು ಮತ್ತು ಇಲ್ಲಿ 20 ಕಮಿಟಿ ನಡೀತವೆ. ಆ ಕಮಿಟಿ ಕುಂಡಲಿಕ್ಕೆ ಜಾಗ ಇಲ್ಲ. ಹೀಗೆ ಅವ್ರಿಗೆ ಮಂತ್ 500 ಇದನ್ನು ತೊಗೊತಾರೆ ಸನದ. ಅವ್ರಿಗೆ ಬಂದು ಸನದ ತೊಗೊಳಿಕ್ಕೆ ಆಗೋದಿಲ್ಲ. ಇವು ಅನೇಕ ಸಮಸ್ಯೆಗಳವು. 1960 ಏನು ನಮ್ಮ ಬಾರ್ ಕೌನ್ಸಿಲ್ಗೆ ಏನು ಕೊಟ್ಟಿಲ್ಲ. ಬರೀ ಒಂದು ಮ್ಯಾಚಿಂಗ್ ಗ್ರ್ಯಾಂಟು ಕೊಡೋಲ್ಲ, ಏನಿಲ್ಲ. ನಾವು ಇದರಲ್ಲಿ ಮಾಡೋಕ್ಕಾಗಿತ್ತು. ಅದಕ್ಕೆ ಇದರ ಸಂಬಂಧ ನಾವು ಇನ್ನೂ ಹೆಚ್ಚಿನ ಹೋರಾಟ ಮಾಡಿ ಈ ಬಾರ್ ಕೌನ್ಸಿಲನ್ನು ಒಂದು ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ವ್ಯವಸ್ಥೆ ಇವರೆಲ್ಲ ವೋಟರ್ಸ್ ಆಶೀರ್ವಾದ ಮಾಡಿದ ಮಾಡಲಿಕ್ಕೆ ನನಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂತ ಸರ್. ಫಸ್ಟ್ ಬಾರ್ ಕೌನ್ಸಿಲ್ ಬಿಲ್ಡಿಂಗ್ ಒಂದು ಕಟ್ಟಾಗ ಕೊಡ್ತೇವೆ. ಈಗ ಅದನ್ನೇ ಮಾಡೋದು ನಾವು. ಈಗ ಹಿಂದೆ ಆದ ಅಧ್ಯಕ್ಷರು ಕೊಟ್ಟಿದ್ದಾರೆ, ನಾವು ಆ ಚೀಫ್ ಮಿನಿಸ್ಟರ್ಗೆ, ಎಲ್ಲರಿಗೂ, ಲಾ ಮಿನಿಸ್ಟರ್ಗೆ, ಒಬ್ಬರಿಗೂ ಕೊಟ್ಟುವಂತ ಇದ್ದೇವೆ. ಇಲ್ಲಿ ಇದು ಹೆರಿಟೇಜ್ ಪ್ಲೇಸ್ ಇರೋದ್ರಿಂದ ಇದನ್ನು ಟೆಂಪ್ರರಿ ಕೊಟ್ಟಿದ್ದಾರೆ. ನಮಗೇನು ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಪರ್ಮಿಷನ್ ಕೊಡೋಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದಕ್ಕೆ ಈ ರೇಸ್ ಕೋರ್ಸ್ ಬಿಲ್ಡಿಂಗಲ್ಲಿ ಹೈಕೋರ್ಟ್ ಶಿಫ್ಟ್ ಮಾಡ್ತಾಯಿದ್ದಾರೆ. ಈಗ ನಾವು ಚೀಫ್ ಮಿನಿಸ್ಟರ್ ಭೇಟಿಯಾಗಿ ನಮ್ಮೆಲ್ಲ ಆಚೆ ಸದಸ್ಯರು ಕರ್ಕೊಂಡು ಹೋಗಿ ಅಲ್ಲೇ ನಮಗೆ ಎಲ್ಲಿ ಇದು ಮದರ್ಗೆ ಇದು ಇದ್ದಂಗೆ ಬ್ರ್ಯಾಂಚ್ ಇದೆ. ಹೈಕೋರ್ಟಿಗೆ ಮದರ್ ಬ್ರ್ಯಾಂಚ್ ಇದೆ. ಎಲ್ಲಿ ಅನುಕೂಲ ಆಗುತ್ತೆ ಆ ಜಾಗ ಅಲ್ಲೇ ಅಲ್ಲ, ಹೈಕೋರ್ಟ್ ಪಕ್ಕದಲ್ಲಿ ಕೊಟ್ಟರೆ ಅದು ಭಾಳ ಒಳ್ಳೆಯದಂತ. ಅದು ಒಳ್ಳೆಯದಾಗುತ್ತೆ. ಅದಕ್ಕೆ ನಾವು ಹೋಗಿ ಹೋರಾಟ ಮಾಡಿ ಒಂದು ಇಂಡಿಪೆಂಡೆಂಟ್ ಬಿಲ್ಡಿಂಗ್ ತೋಳಿಕೆ ಪ್ರಥಮ ಆದ್ಯತೆ ಕೊಡ್ತೀವಿ. ಎಲ್ಲ ಚುನಾಯಿತ ಸದಸ್ಯರು ಕರ್ಕೊಂಡು ಹೋಗಿ ನಾನು ಚೇರ್ಮನ್ಶಿಪ್ನಾಗ ನಾನು ಕೊಡ್ತೀನಿ. ಮುಂದೇನೋ ಯಾರು ಬರ್ತಾರೆ ಒಟ್ಟು ಕಂಟಿನ್ಯೂ ಮಾಡಿ ಅದನ್ನು ನಾವು ಇಂಡಿಪೆಂಡೆಂಟ್ ಬಿಲ್ಡಿಂಗ್ ತೊಗೊಳಕ್ಕೆ ಪ್ರಥಮ ಆದ್ಯತೆ ಕೊಡ್ತೀವಿ. ಎರಡನೇದು ಅಡ್ವೊಕೇಟ್ಸಿಗೆ ಒಂದು ಇನ್ಶೂರೆನ್ಸನ್ನು ಸೆಕ್ಯೂರಿಟಿ ಇಲ್ಲ. ಅದಕ್ಕೆ ಆಲ್ ಇಂಡಿಯಾ ನಮ್ಮ ಸೆಂಟ್ರಲ್ ಲಾ ಮಿನಿಸ್ಟರ್ ಒಂದು ಸ್ಕೀಮ್ ಮಾಡಿದ್ದಾರೆ. ಆ ಸ್ಕೀಮ್ನಲ್ಲಿ ಒಂದು ಏನೋ ಪ್ರೀಮಿಯಂ ಮಾಡಿ ಒಂದು ಕಮಿಟಿ ಮಾಡಿದ್ದಾರೆ. ಅದಕ್ಕೆ ಮಿನಿಮಮ್ ಇದನ್ನು ಮಾಡಿ ಎಲ್ಲ ಅಡ್ವೊಕೇಟ್ಸಿಗೂ ಸೀನಿಯರಿಂದ ಹಿಡಿದು ಜೂನಿಯರ್ ಮಟ್ಟ ಒಂದು ನಮ್ಮಲ್ಲಿ. ಯಾಕಂದ್ರೆ ಈಗೆಲ್ಲ ನೆಗಡಿಗಳಿಗೆ ತೊಟ್ಟಿದ್ದಾರೆ. ಭಾಳ ಅಫೋರ್ಡ್ ಮಾಡೋದು ಕಷ್ಟ ಇದೆ. ಅಲ್ಲಿ ಕೆಲವೊಂದಲ್ಲಿ ಲಾಯರ್ಸ್ ಪ್ರಾಕ್ಟೀಸ್ ಚಲೋ ಇದೆ, ಕೋಟಿಗಟ್ಟಲೆ ಗಳಿಸ್ತಾರದು ಬೇರೆ. ಈಗ ಅದೇ ಶುರು ಮಾಡಿದ ಲಾಯರಿಗೆ ಬದುಕಾಗ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆದರೆ ಕಂಡಪಡಿ ದುಡ್ಡು ಖರ್ಚು ಮಾಡ್ತಾರೆ, ದವಾಖಾನೆಗಳಿಗೆ ಬರೋದು. ಅದಕ್ಕೆ ಒಂದು ಇನ್ಶೂರೆನ್ಸನ್ನು ಪಾಲಿಸಿ ಮಾಡಿಸಿ ಅವ್ರಿಗೆ ಮಿನಿಮಮ್ ಪ್ರೀಮಿಯಂ ಕಟ್ಟಾಕೈತಿ ಇನ್ಶೂರೆನ್ಸ್ ಮಾಡಿಸುವಂಥ ವ್ಯವಸ್ಥೆ. ಓಕೆ ಸರ್. ನಿಮ್ಮ ಹೆಸರು ಹೇಳಿ ಸರ್. ಅಂತ ಚೇರ್ಮನ್ ಕರ್ನಾಟಕ ರಾಜ್ಯ. ಇದು ಎಷ್ಟನೇ ಬಾರಿ? ಇದು ನಾನು ಎರಡನೇ ಬಾರಿ. ಥ್ಯಾಂಕ್ ಯು. ನಮ್ಮ ಯುದ್ಧ ಫಂಡಿನಲ್ಲಿ 6, 8, 10 ಮಾಡಿ ಚೆಕ್ ಮಾಡಿದೆ. ಫೈನಾನ್ಸ್ ಪೆಂಡಿಂಗ್ ಇದೆ. ಈಗ ನಾನು ಬೆನ್ನ ಹತ್ತಿ ನಾವು ಫೈನಾನ್ಸ್ ತರಿಸಿ ಅನೌನ್ಸ್ಮೆಂಟ್ ಮಾಡ್ತೀವಿ.